ಏನೇ ಆದರೂ ಕಾಂಗ್ರೆಸ್ನ ಧೈರ್ಯ ಮೆಚ್ಚಲೇಬೇಕು. ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆ ಕೊಡ್ತಾರೆ, ಕೇಳ್ಕೊಂಬನ್ನಿ. आपका नमाज तोड़ना है तो परवाह नहीं, ये जहरीला सांप है आरएसएस और बीजेपी, इसको अगर आप नहीं मारेंगे आप कभी बचेंगे नहीं. ಇತ್ತೀಚೆಗೆಲ್ಲ ಒಂದು ಸುಮಾರು 10-15 ವರ್ಷ ಆಗ್ತಿದೆ ಗುರು. ಅವನು ಯಾರೋ ಹೈದರಾಬಾದ್ನಲ್ಲಿ 15 ನಿಮಿಷ ಪೊಲೀಸವ್ರನ್ನೆಲ್ಲ ಕಳಿಸ್ಬಿಡಿ, ಮಿಕ್ಕಿದೇನಾಗುತ್ತೆ ನೋಡಿ ಅಂತ ಹೇಳಿ ಒಂದು ಓಪನ್ ಸವಾಲ್ ಹಾಕಿದ್ದ. ಇಂಥವನ್ನೇ ನೀವು ಅರೆಸ್ಟ್ ಮಾಡ್ಲಿಕ್ಕಾಗಿಲ್ಲ. ಇನ್ನು ಓಪನ್ ಥ್ರೆಟ್ ಕೊಡ್ತಾ ಇದ್ದಾರೆ. 15 ವರ್ಷ ಆಗ್ತಿದೆ, ಇನ್ನು ನೀವೇನು ಕ್ರಮ ಕೈಗೊಳ್ಳೋಕ್ಕಾಗಲಿಲ್ಲ. ಇನ್ನು ಕೋರ್ಟು ಕೇಸು ಆ ಸೆಕ್ಷನ್ ಈ ಸೆಕ್ಷನ್ ಅಂದ್ಕೊಂಡು ಆಟಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಪುನೀತ್ ಕೆರಳಹಳ್ಳಿ ಅವರು ಬಾಂಗ್ಲಾದೇಶಿಗಳನ್ನು ಹೊರಗಟ್ಟಬೇಕು ಅಂತಂದಾಗ ಮಾತ್ರ ಆ ಕೇಸ್ಗಳು ಹಾಕೋದಂತೆ. ಏನು ವಿಪರೀತ! ಇದು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಒಡೆದು ಸಾಯಿಸ್ರಿ ಅಂತ ಹೇಳಿ. ಜಹರೀಲಾ ಸಾಂಪ್ ಅಂತೆ. ಅದೇ ಪುನೀತ್ ಕೆರಳಹಳ್ಳಿ ಈ ರೀತಿ ಒಂದು ಭಾಷಣ ಕೊಟ್ಟಿದ್ದಿದ್ರೆ, ಬಾಂಗ್ಲಾದೇಶಿಗಳು ಈ ದೇಶದಲ್ಲಿರುವಂಥ ವಿಷ ಸರ್ಪಗಳು ಇವರನ್ನು ಒಡೆಸಾಯಿಸಿ ಅಂತ ಏನಾದ್ರು ಹೇಳಿದಿದ್ರೆ ಏನು ಗತಿ ಆಗ್ತಿತ್ತು? ಅವ್ರನ್ನ ಸುಮ್ಮನೆ ಬಿಡ್ತಿದ್ದೀರಾ ನೀವು? ಇದು ಭಾರತದ ಒಂದು ಸಂವಿಧಾನ ಇದೆ ಅಂತ ಹೇಳಿ ಮಾತ್ರಕ್ಕೆ ಅದು ಅನುಕೂಲಕರವಾಗಿದ್ದ ರೀತಿಯಲ್ಲಿ ಮಾತ್ರ ಬಳಸ್ಕೊಳ್ತೀವಿ. ಯಾರ ವಿರುದ್ಧ ಯಾವ ಥರ ಯಾರ ಪರವಾಗಿ ಹೇಗೆ ಬಳಸ್ಕೊಳ್ಬೇಕು ಕಾನೂನನ್ನು, ಆ ರೀತಿಯೆಲ್ಲ ನಾವು ಬಳಸ್ಕೊಳ್ತೀವಿ. ಎಲ್ಲಿಗೆ ಹೋಗ್ತಾ ಇದೆ ಭಾರತದ ಒಂದು ಸಮಾಜದ ದೃಷ್ಟಿ ಅನ್ನೋದು ಅರ್ಥ ಆಗ್ತಿಲ್ಲ. ನಿಮಗೇನಿಸುತ್ತೆ?